ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪುಟದ ಹೊಸ ಸಚಿವರ ಪಟ್ಟಿ ಫೈನಲ್ ಆಗಲಿದೆ. 4:30ಕ್ಕೆ ರಾಹುಲ್ ಗಾಂಧಿ ಅವರ ಜೊತೆಗೆ ರಾಜ್ಯ ನಾಯಕರು ಫೈನಲ್ ಆಗಿ ಚರ್ಚೆ ನಡೆಸುತ್ತಾರೆ ಎನ್ನುವ ಮಾಹಿತಿ ಬರ್ತಾ ಇದೆ. ಇಷ್ಟು ದಿನಗಳ ಕಾಲದ ಪ್ರಹಸನಕ್ಕೆ ಅಂತಿಮ ತೆರೆ ಇವತ್ತು ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಫೈನಲ್ ಪಟ್ಟಿಯೊಂದಿಗೆ ಬೆಂಗಳೂರಿಗೆ ಆಗಮಿಸುತ್ತಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಹೊಸ ಸಚಿವರ ಪಟ್ಟಿಗೆ ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಕೊಡೋದೊಂದೇ ಬಾಕಿ. ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಅಸ್ತು ಅಂತಾರೆ. 4:30ಕ್ಕೆ ರಾಹುಲ್ ಗಾಂಧಿ ಅವರ ಜೊತೆಗೆ ಫೈನಲ್ ಪಟ್ಟಿಯೊಂದಿಗೆ ಚರ್ಚೆ ನಡೀಲಿಕ್ಕಿದೆ. ಸೊ ಆಲ್ಮೋಸ್ಟ್ ಎಲ್ಲವೂ ಸಹ ಫೈನಲ್ ಆಗಿದೆ ವೀಕ್ಷಕರೇ. ಮಲ್ಲಿಕಾರ್ಜುನ ಖರ್ಗೆ ಅವರು, ಕೆ.ಸಿ. ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಆಲ್ರೆಡಿ ಕೂತ್ಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ, ಮಾಜಿ ಮುಖ್ಯಮಂತ್ರಿಗಳ ಜೊತೆಗೆ, KPCC ಅಧ್ಯಕ್ಷರ ಜೊತೆಗೆ ಕೂತ್ಕೊಂಡು ಫೈನಲ್ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಸೈನ್ ಒಂದೇ ಬಾಕಿ ಇರೋದು. ಆ ಸೈನ್ ರಾಹುಲ್ ಗಾಂಧಿ ಅವರ ಕಡೆಯಿಂದ ಆಗಬೇಕಾಗಿದೆ. 4:30ಕ್ಕೆ ರಾಹುಲ್ ಗಾಂಧಿ ಅವರು ಆ ಪಟ್ಟಿಯನ್ನು ಒಂದು ಸಲ ಕಣ್ಣಾಡಿಸಿ ಅದನ್ನು ಒಂದು ಸಲ ನೋಡಿಬಿಟ್ಟು ಅದಕ್ಕೆ ಸೈನ್ ಹಾಕಿದ್ರು ಅಂದರೆ ಚಲೋ ಆಯಿತು, ಮುಂದುವರಿಯಿರಿ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಆ ಪಟ್ಟಿಯನ್ನು ಹಿಡ್ಕೊಂಡು ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಸೊ ಅದೇ ಒಂದು ಪಟ್ಟಿಯನ್ನು ಇಟ್ಕೊಂಡೇ ಬಹುಶಃ ನಾಳೆ ಅಥವಾ ನಾಡಿದ್ದು ಪ್ರಮಾಣ ವಚನಕ್ಕೆ ಬಹುತೇಕ ವೇದಿಕೆ ಸಿದ್ಧವಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಪಟ್ಟಿಗೆ ರಾಹುಲ್ ಗಾಂಧಿ ಅವರು ಸೈನ್ ಹಾಕ್ತಾರೋ ಇಮಿಡಿಯೇಟ್ಲಿ ಓಕೆ, ನಾಳೆಯೇ ಹೊಸ ಸಚಿವರ ಪ್ರಮಾಣ ವಚನ. ಪಟ್ಟಿ ಫೈನಲ್ ಆದ್ರೆ ನಾಳೆಯೇ ಹೊಸ ಸಚಿವರ ಪ್ರಮಾಣ ವಚನ. ಒಂದು ಸ್ವಲ್ಪ ಲೇಟ್ ಆದ್ರೆ ಶುಕ್ರವಾರ ಅಷ್ಟೇ. ನಾಳೆ ನಾಡಿದ್ದು 2 ದಿನದಲ್ಲೆಲ್ಲ ಮುಗ್ದೋಗುತ್ತೆ ಅಂತ ಸಮಾರಂಭಕ್ಕೆ ಸಿದ್ಧತೆಯನ್ನು ಆಲ್ರೆಡಿ ಶುರು ಮಾಡಿದ ಲೋಕಭವನ. ಪಟ್ಟಿ ಫೈನಲ್ ಆದ್ರೆ ನಾಳೆಯೇ ಹೊಸ ಸಚಿವರ ಪ್ರಮಾಣ ವಚನ ನಡೆಯುತ್ತೆ. ಒಂದು ಸ್ವಲ್ಪ ಲೇಟ್ ಆದ್ರೆ ಶುಕ್ರವಾರ. ಸದ್ಯ ರಾಜ್ಯಪಾಲರಾದಂಥ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಧ್ಯಪ್ರವೇಶದಲ್ಲಿದ್ದಾರೆ. ಸೊ ಹಾಗಾಗಿ ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ಆಗಮಿಸ್ತಾರೆ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಧ್ಯಾಹ್ನ ಆಗಮಿಸಿದ್ರೆ ಸಂಜೆಯ ಪ್ರಮಾಣ ವಚನ. ಇಲ್ಲ ರಾಹುಲ್ ಗಾಂಧಿ ಅವರ ಕಡೆಯಿಂದ ಏನೋ ಸ್ವಲ್ಪ ಲೇಟ್ ಆಯಿತು ಅಂದರೆ ಶುಕ್ರವಾರ. ಸೊ ಹಾಗಾಗಿ ರಾಜ್ಯಪಾಲರು ಬರಬೇಕಾಗಿದೆ. ರಾಜ್ಯಪಾಲರು ಬಂದ ತಕ್ಷಣ ಈಗ ಒಂದು ಕಡೆ ರಾಹುಲ್ ಗಾಂಧಿ ಅವರು, ಮಗದೊಂದು ಕಡೆ ರಾಜ್ಯಪಾಲರು. ಸೊ ಇಬ್ಬರ ನಿರ್ಧಾರ ಮತ್ತು ನಡೆಯನ್ನು ನೋಡಿಕೊಂಡು ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಧ್ರುವ, ಫೈನಲಿ ಎಲ್ಲವೂ ಅಂದುಕೊಂಡಂತೆ ಆಗ್ತಾ ಇದೆ. ಲೇಟ್ ಆಗಿದೆ, ಬಟ್ ಸ್ಟಿಲ್ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಆಗ್ತಾ ಇದೆ ಅನ್ನುವಂಥದ್ದು. ಸೊ ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ಸಂಪುಟ ವಿಸ್ತರಣೆ ಬಹುತೇಕ ಖಚಿತ. ಏನು ಡೀಟೇಲ್ಸ್ ಕೊಡ್ಬೋದು ಅಂತ ಧ್ರುವ? ಶಿವು, ಕೊನೆಗೂ ಈಗ ಸಂಪುಟ ವಿಸ್ತರಣೆಗೆ ಶುಭ ಕಾಲ ಕೂಡ ಬಂದಿದೆ. ಈಗ 4:30 ಸುಮಾರಿಗೆ ರಾಹುಲ್ ಗಾಂಧಿಯ ಜೊತೆ ಅಂತಿಮ ಹಂತದ ಚರ್ಚೆಯನ್ನ ನಡೆಸಿ ಯಾರೆಲ್ಲ 2ನೇ ಹಂತದಲ್ಲಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅವರ ಪಟ್ಟಿಯನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ನಿನ್ನೆನೇ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಬೇಕಿತ್ತು, ಅದು ಸಾಧ್ಯ ಆಗಿಲ್ಲ. ಆನಂತರ ಅದು ಇವತ್ತಿಗೆ ಮುಂದೂಡಿಕೆ ಆಗಿದೆ. ಸೊ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ DK ಶಿವಕುಮಾರ್, ಸಿದ್ದರಾಮಯ್ಯ, BK ಹರಿಪ್ರಸಾದ್ ಅವರು ಚರ್ಚೆಯನ್ನ ನಡೆಸ್ತಾರೆ. ಈಗಾಗಲೇ ಪಟ್ಟಿ ಸಿದ್ಧ ಆಗಿದೆ. ಆ ಪಟ್ಟಿಗೆ ರಾಹುಲ್ ಗಾಂಧಿ ಅವರ ಒಪ್ಪಿಗೆ ಸಿಗಬೇಕಾಗಿರುವಂತದ್ದು. ಈ ಮೀಟಿಂಗ್ ಮುಗಿದ ನಂತರ ಒಂದು ಸ್ಪಷ್ಟ ಚಿತ್ರಣ ಕೂಡ ಸಿಗುತ್ತೆ. ನಿನ್ನೆ ಒಂದು ಹಂತದಲ್ಲಿ ಸುರ್ಜೇವಾಲಾ ಅವರ ಜೊತೆ ಒಂದು ಸಭೆ ಕೂಡ ನಡೆದಿದೆ. ಆ ಸಭೆಯಲ್ಲಿ ಒಂದು ಹಂತದ ಪಟ್ಟಿ ಫೈನಲ್ ಆಗಿದೆ. ಆದ್ರೆ ಈ ಬಾರಿ ಹೈಕಮಾಂಡ್ ಲೆಕ್ಕಾಚಾರವೇ ಒಂಥರ ವಿಭಿನ್ನವಾಗಿರುವಂತದ್ದು. ಈ ಹಿಂದೆ ಸಂಪುಟದಲ್ಲಿ ಯಾರಿದ್ರು ಹಿರಿಯರಿಗೆ ಅವಕಾಶವನ್ನ ಕೊಡ್ತಾ ಇದ್ರು. ಆದ್ರೆ ಈ ಸಾರಿ 60-40 ಅನುಪಾತದಲ್ಲಿ ಹಳಬರು ಮತ್ತೆ ಹೊಸಬರನ್ನ ಸೇರಿಸಿಕೊಳ್ಳಲಿಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ ಅನ್ನುವಂತ ಚರ್ಚೆ ನಡೀತಾ ಇದೆ. ಇದೇ ಒಂದು ಕಾರಣಕ್ಕೆ ಈ ರೀತಿ ತಡ ಆಗ್ತಾ ಇದೆ. ಆದ್ರೆ ಇವತ್ತು ಪಟ್ಟಿ ಫೈನಲ್ ಆಯ್ತು ಅಂತ ಹೇಳಿದ್ರೆ ನಾಳೆ ಸಂಜೆ 5 ಗಂಟೆಗೆ ಪ್ರಮಾಣ ವಚನಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಒಂದು ಕಡೆ ಲೋಕಭವನದಲ್ಲಿ ಒಂದು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಅಧಿಕಾರಿಗಳ ಜೊತೆ ಒಂದು ಹಂತದ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಒಂದ್ ವೇಳೆ ಒಪ್ಪಿಗೆ ಸಿಕ್ಕಿಲ್ಲ ಅಂದ್ರೆ ನಾಡ್ದು ಈ ಒಂದು ಪ್ರಮಾಣ ವಚನವನ್ನ ನಡೆಸ್ತಾರೆ. ಈ ಮೀಟಿಂಗ್ ನ ನಂತರ ಯಾರ್ಯಾರಿಗೆ ಅವಕಾಶಗಳು ಸಿಗುತ್ತೆ, ಯಾರನ್ನ ಸೇರ್ಪಡೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥದ್ದು. ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.